ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಏನು ಬದಲಾವಣೆಗಳು ನಿಮ್ಮ ಲೈಫ್ನಲ್ಲಿ ಬರಲಿದೆ ಹಾಗೂ ದೈವದಿಂದ ಏನಿದೆ ಸಂದೇಶಗಳು, ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಹಾಗೂ ಏನಿದೆ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್, ಫ್ರಮ್ ದ ಡಿವೈನ್ ಏಂಜಲ್ಸ್ ಅಂತ ರೀಡಿಂಗ್ ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕಾಗತ್ತೆ, ಇದು ನಿಮ್ಮ ಕುರಿತಾಗಿ ಇರೋದ್ರಿಂದ ನೀವು ನಿಮ್ಮನ್ನು ಒಂದು ಶಾಂತತೆಗೆ ಇಟ್ಕೊಂಡು ಕೀಪ್ ಯೋರ್ ಸೆಲ್ಫ್ ಕಾಮಾಗಿ ಇಟ್ಕೊಂಡು ಈ ಮೂರರಲ್ಲಿ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನಲ್ಲಿ ಏನು ಬದಲಾವಣೆ ಬರಲಿದೆ, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಲೈಫ್ನಲ್ಲಿ ಏನಿದೆ ಮೆಸೇಜಸ್, ನೀವು ತಿಳ್ಕೊಳ್ಳುವಂಥದ್ದು ಏನಿದೆ ಹಾಗೂ ಏನು ಬದಲಾವಣೆಗಳು ಬರಲಿದೆ ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ಹಾಗೂ ಟೀ ಲೀಫ್ ಮೆಸೇಜಸ್ ಕೂಡ ನಾನು ನಿಮಗೆ ತೆಗಿತೀನಿ. ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದ ಟೀ ಲೀಫ್ ಅದು ಕೂಡ ಮಾಡ್ತೀನಿ. ಮೆಸೇಜಸ್ ಏನಿದೆ ಅಂತ ಹೇಳ್ತೀನಿ. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ಹೆರೋಫಂತ್ ಬಂದಿದೆ. ದೆನ್ 10 ಆಫ್ ಕಪ್ಸ್ ಬರ್ತಿರೋದ್ರಿಂದ ಒಂದು ಒಳ್ಳೆ ಬದಲಾವಣೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲಿ ಏಳಿಗೆನ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಫ್ಯಾಮಿಲಿ ಚೇಂಜಸ್ ಅಂದರೆ ಇವಾಗ ನೀವೇನಾದರೂ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀರಾ, ಮನೆ ಕೊಂಡ್ಕೊಳ್ಳುವಂಥ ಪ್ಲ್ಯಾನಿಂಗ್ ಇರ್ಬೋದು ಅಥವಾ ಲ್ಯಾಂಡ್ ಖರೀದಿ ಮಾಡುವಂಥದ್ದು ಏನಾದ್ರು ಪ್ಲ್ಯಾನಿಂಗ್ ಇರ್ಬೋದು, ಅದಾಗುತ್ತೆ ಅಂತ ಬರ್ತಾ ಇದೆ. ಕೋರ್ಟ್ ಕಚೇರಿ ವಿಷಯವಾಗಿ ನೀವೇನಾದರೂ ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದರೆ ಆ ವಿಷಯವಾಗೂ ಪ್ರಾಬ್ಲಮ್ಸ್ ಬಗೆಹರಿಯುತ್ತೆ ಅಂತ ಬರ್ತಾ ಇದೆ. ಗ್ರೋತ್ ಆಪರ್ಚುನಿಟಿ ಎರಡೂ ಬಂದಿದೆ. ಹೊಸದಾದ ಬದಲಾವಣೆ ನಿಮ್ಮ ಕೆಲಸದಲ್ಲಿ ನಾನು ನೋಡ್ತಾ ಇದ್ದೀನಿ, ಆಫರ್ಸ್ ನೋಡ್ತಾ ಇದ್ದೀನಿ. ಅದಾದ ನಂತರ ನೀವು ಡಿಸಿಷನ್ಸ್ ಕೂಡ ತುಂಬ ಒಳ್ಳೆಯದಾಗಿ ತೊಗೊಳ್ತೀರಾ. ಈಗ ಮುಂದೆ ನಿಮ್ಮ ಲೈಫ್ ಬಗ್ಗೆನೂ ನಾನು ಏನು ಪಿಕ್ ಮಾಡ್ತಿರೋದು ಅಂದರೆ ಯಾವುದೇ ರೀತಿಯಾದ ಡಿಸಿಷನ್ಸ್ನೂ ಕೂಡ ನೀವು ತುಂಬ ಯೋಚನೆ ಮಾಡಿ ನಿಮ್ಮ ಲೈಫಿಗೆ ಒಳ್ಳೆಯದಾಗುವಂಥ ವಿಷಯಗಳನ್ನ ನೀವು ಮಾಡ್ತೀರಾ. ಹಾಗೂ ನಿಮ್ಮ ಪಾತ್ವೇ ಕೂಡ ತುಂಬ ಕ್ಲಿಯರ್ ಆಗಿದೆ. ಒಂದು ಒಳ್ಳೆಯದೇನೆಂದರೆ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಾದ ಬ್ಲಾಕೇಜಸ್ ಇಲ್ಲ. ಕಾರ್ಡ್ಸ್ನಲ್ಲಿ ಏನೂ ಬ್ಲಾಕೇಜಸ್ ನೋಡ್ತಾ ಇಲ್ಲ. ಆ್ಯಂಡ್ ಯು ಆರ್ ಹ್ಯಾವಿಂಗ್ ದ ಪವರ್, ಯು ಆರ್ ಹ್ಯಾವಿಂಗ್ ದಟ್ ಎನರ್ಜಿ, ವಿಕ್ಟ್ರಿ ಅಂತಲೂ ಹೇಳ್ಬೋದು. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ವಿಕ್ಟೋರಿಯಸ್ ಅಂತ, ಐ ಆಮ್ ವಿಕ್ಟೋರಿಯಸ್ ಅಂತ ಕಮೆಂಟ್ ಮಾಡಿ. ಎಸ್, ಬಿಕಾಸ್ ನಿಮ್ಮ ಮುಂದಿನ ತಿಂಗಳುಗಳು ಹೇಗಿರುತ್ತೆ ಅಂದರೆ ನಿಮಗೆ ಪೂರಕವಾಗಿರುತ್ತೆ. ಯಾವುದೇ ರೀತಿಯಾದ ಅಡೆತಡೆಗಳು, ಆತಂಕಗಳು ಬರೋದಿಲ್ಲ. ಯಾವುದೇ ಕೆಲಸ ಮಾಡಬೇಕು ಅಂದರೂ ಕೂಡ ಸಲೀಸಾಗುತ್ತೆ. ನೀವು ತುಂಬ ಕಷ್ಟ ಅನಿಸುವಂಥ ಕೆಲಸಗಳು ಸುಲಭವಾಗಿ ಬಗೆಹರಿಯುತ್ತೆ. ಸ್ಪೆಷಲಾಗಿ ಕೋರ್ಟು ಕಚೇರಿ ವಿಷಯಗಳು ಬಗೆಹರಿಯುತ್ತೆ ಅಂತ ಬರ್ತಾಯಿದೆ. ಈ ಥರ ಚೇಂಜಸ್ ನೀವು ಮುಂದಿನ 6 ಮಂತ್ಸ್ವರೆಗೂ ನೋಡ್ಬೋದು. ಅದಾದ ನಂತರ ಸೋಲ್ ಫ್ಯಾಮಿಲಿ ಬರ್ತಾಯಿದೆ. ಕಾಲ್ ಇನ್ ಯೋರ್ ಟ್ರೈಬ್, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಅಲೋನ್. ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲಿ ಬಿರುಕುಗಳು ಬಿಟ್ಟಿದೆ ಅಂದರೆ ಅದರಲ್ಲೂ ಕೂಡ ನೀವು ಒಳ್ಳೆಯ ಬದಲಾವಣೆ ನೋಡ್ತೀರಾ. ಹಾಗೂ ಮಾತು ಬಿಟ್ಟಿರೋರು ನಿಮ್ಮ ಫ್ಯಾಮಿಲೀಲಿ ಮಾತಾಡುವಂಥದ್ದು, ಸಣ್ಣ ಪುಟ್ಟ ಜಗಳಗಳು ಏನು ನಡೀತಾ ಇದೆ ಅದು ಕೂಡ ಬಗೆಹರಿಯುತ್ತೆ. ಮನೇಲಿ ತುಂಬ ಶಾಂತಿ ನೆಲೆಸುತ್ತೆ ಅಂತ ಕೂಡ ಬರ್ತಾ ಇದೆ. ದ ಇನಿಸಿಯೇಷನ್ ಅಂತ ಬರ್ತಾ ಇದೆ. ರೈಟ್ ಆಫ್ ಪ್ಯಾಸೇಜ್, ಕ್ರಾಸಿಂಗ್ ದ ಥ್ರೆಶೋಲ್ಡ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟೇ ಡಾರ್ಕ್ನೆಸ್ ಇದ್ದರೂ ಕೂಡ ಈ ಒಂದು ಪಾತ್ ಇದೆಯಲ್ಲ, ಇಲ್ಲೊಂದು ದಾರಿ ಇದೆಯಲ್ಲ, ಇಲ್ಲಿ ಬೆಳಕಿದೆ ಹಾಗೂ ಕಲರ್ಫುಲ್ ಆಗಿದೆ. ಸೊ ನಿಮ್ಮ ಲೈಫ್ ಡಾರ್ಕ್ನೆಸ್ನ ನೀವು ಅನುಭವಿಸಿದ್ದೀರಾ ಪಾಸ್ಟ್ನಲ್ಲಿ, ಇವಾಗಲ್ಲ ಪಾಸ್ಟ್ನಲ್ಲಿ. ತುಂಬ ಹಿಂದಿಂದೇ ಪ್ರಾಬ್ಲಮ್ಸು ಹಾಗೂ ನೆಮ್ಮದಿ ಇಲ್ಲ ಅನ್ನುವ ಹಾಗೆ ಒಂದು ಭಾವನೆ ಬರ್ತಿತ್ತು. ಆದರೆ ಅದನ್ನೆಲ್ಲ ಮೀರಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಬಿಕಾಸ್ ಯು ಗಾಟ್ ದ ರೂಟ್, ನಿಮಗೆ ಗೊತ್ತಿದೆ ಏನಾಗುತ್ತೆ ಮುಂದೆ ಅಂತ. ಸೊ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಕ್ಲಾರಿಟಿ ಹಾಗೂ ಹತೋಟಿ ಎರಡೂ ಇದೆ, ವಿಚ್ ಈಸ್ ಅಮೇಝಿಂಗ್. ಟೀ ಲೀಫ್ ಮೆಸೇಜಸ್ ಏನಿದೆ ಅಂತ ಕೂಡ ಹೇಳಿಬಿಡ್ತೀನಿ.
ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಇನ್ ಎನಿ ಡಿಫಿಕಲ್ಟ್ ಟೈಮ್ಸ್ ಅಂತ ಬರ್ತಾ ಇದೆ. ಸೊ ದೈವದ ಆಶೀರ್ವಾದ ಕೂಡ ನಿಮಗಿದೆ. ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನು ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿಕೊಂಡು ಹಾಗೂ ಅದನ್ನು ನೀವು ಮೆಟ್ಟಿ ನಿಂತು ಮುಂದೆ ಹೋಗ್ತೀರಾ ಅಂತ ಬರ್ತಾ ಇದೆ. ಓಕೆ, ಅದಾದ ನಂತರ ಡಿಸಪಾಯಿಂಟ್ಮೆಂಟ್ ಇನ್ ಅ ಫ್ರೆಂಡ್ ಆರ್ ಲವರ್ ಅಂತ ಬರ್ತಾ ಇದೆ. ನಿಮ್ಮ ಲವ್ ಲೈಫ್ನಲ್ಲಿ ಏನೋ ಒಂದು ಸ್ವಲ್ಪ ಬಿರುಕು ಬೀಳಬಹುದು. ಓಕೆ, ಅವ್ರು ನಿಮ್ಗೆ ಹರ್ಟ್ ಮಾಡ್ಬೋದು, ಮೇ ಬಿ ಆ ಥರ ಬೇಜಾರು ಮಾಡ್ಬೋದು. ನಿಮಗೆ ಹತ್ತಿರ ಇರೋ ಒಬ್ಬ ವ್ಯಕ್ತಿ ಫ್ರೆಂಡ್ ಆಗಿರ್ಬೋದು ಅಥವಾ ಲವರ್ ಆಗಿರ್ಬೋದು, ಅವರು ಸ್ವಲ್ಪ ನೋವಿನ ವಿಷಯಗಳು ನಿಮ್ಮ ಲೈಫ್ನಲ್ಲಿ ಮಾಡ್ತಾರೆ. ಅದು ನಿಮ್ಗೆ ಇಷ್ಟ ಆಗಲ್ಲ, ಅದು ನಡೆಯುತ್ತೆ ಅಂತ ಬರ್ತಾ ಇದೆ. ಸ್ಟ್ರಾಂಗ್ ಎಮೋಷನ್, ಪ್ಯಾಷನೇಟ್ ಲವ್ ಆರ್ ಹೇಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಒಂದು ಸ್ಟ್ರಾಂಗ್ ಎಮೋಷನ್ ಬರ್ತಿರೋದು, ದಿಸ್ ಕ್ಯಾನ್ ಬಿ ರಿಲೇಟೆಡ್ ಟು ಯುವರ್ ಲವ್ ಲೈಫ್ನಲ್ಲಿ ಒಂದು ಏನು ಬರ್ತಾ ಇದೆ ಅಂದರೆ, ನಿಮ್ಮ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ಜೊತೆ ಮಾತಿನ ವಿಷಯ, ಮಾತಿನ ಚಕಮಕಿ ಇರ್ಬೋದು, ಬೇಜಾರು ಮಾಡುವಂಥದ್ದು, ಹರ್ಟ್ ಮಾಡುವಂಥದ್ದು, ಮಾತಿನಲ್ಲೇ ನಿಮಗೆ ನೋವುಂಟು ಮಾಡುವಂಥದ್ದು ಹಾಗೂ ಮಾತು ಬಿಡುವಂಥದ್ದು, ಈ ಥರನೂ ಆಗುವ ಸಂಭವ ಇದೆ ಅಂತ ಬರ್ತಾ ಇದೆ. ಪ್ರಿಸರ್ವ್ ಆ್ಯಂಡ್ ಯು ವಿಲ್ ರಿಕವರ್ ಪ್ರಾಬ್ಲಮ್ಸ್ ಅಂತ ಬರ್ತಾ ಇದೆ. ಆ್ಯಸ್ ಐ ಟೋಲ್ಡ್, ನೀವು ಪ್ರಾಬ್ಲಮ್ಸ್ನ ಬಗ್ಗೆ ಹರಿಸ್ಕೊಳ್ತೀರಾ ಅಂತಲೇ ತೋರಿಸ್ತಾ ಇದೆ. ಸೊ ನಿಮ್ಮ ಎನರ್ಜಿನ ಆ ಒಂದು ವಿಷಯವಾಗೇ ನೀವು ಹಾಕಬೇಕಾಗತ್ತೆ. ಡೋಂಟ್ ವೇಸ್ಟ್ ಯೋರ್ ಟೈಮ್. ಯಾವುದೂ ನಿಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಯಾವುದೂ ನಿಮಗೆ ತುಂಬ ಸ್ಟ್ರೆಸ್ ಕೊಡುತ್ತೆ ಅನಿಸುತ್ತೆ, ಆ ಟೈಮ್ನಲ್ಲಿ ಅದೊಂದು ಫ್ಯೂ ಡೇಸ್ ಪಾಸ್ ಮಾಡಿ ಹಾಗೂ ಸ್ಟ್ರೆಂತ್ನ ಗೇನ್ ಮಾಡಿ ಆದ ನಂತರ ನೀವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಓಕೆ, ಬಟ್ ಸಾಲ್ವ್ ಮಾಡ್ತೀರಾ, ಟೈಮ್ ತೊಗೊಳುತ್ತೆ ಅಂತ ಬರ್ತಾ ಇದೆ ಅಷ್ಟೇ. ಕೆಲವು ವಿಷಯಗಳು ಅಷ್ಟೇ, ಎಲ್ಲ ವಿಷಯಗಳು ಅಲ್ಲ. ಟೇಕ್ ಕೇರ್ ಆರ್ ದೇರ್ ವಿಲ್ ಬಿ ಎ ಲಾಸ್ ಆಫ್ ಮೆಟೀರಿಯಲ್ ವೆಲ್ತ್ ಅಂತ ಬರ್ತಾ ಇದೆ. ಸ್ವಲ್ಪ ಕೇರ್ಲೆಸ್ನೆಸ್ ಕೂಡ ಒಂದು ವಿಷಯ, ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವಾಗ ಒಳ್ಳೇದು ನಡೀತಾ ಹೋಗುತ್ತೆ, ನಾವು ಓವರ್ ಕಾನ್ಫಿಡೆಂಟ್ ಆಗಿಬಿಡ್ತೀವಿ. ಒಳ್ಳೇದು ನಡೆಯುತ್ತೆ ಅಂತಲೇ ನಾನು ನಿಮ್ಗೆ ಹೇಳಿರುವಂಥದ್ದು. ಆವಾಗ ತುಂಬ ಉದಾಸೀನತೆ, ಏನಾಗಲ್ಲ ಅನ್ನುವಂಥ ಒಂದು ಯೋಚನೆ ಬಂದುಬಿಡತ್ತೆ. ಸೊ ಅಲರ್ಟಾಗೂ ಇರಬೇಕಾಗುತ್ತೆ. ಅದರಿಂದ ಸ್ವಲ್ಪ ಲಾಸ್ ಆಗುವ ಸಾಧ್ಯತೆ ಇದೆ, ಫೈನಾನ್ಷಿಯಲ್ ಲಾಸ್ ಆಗಬಹುದು. ಆ ವಿಷಯವಾಗಿ ಒಂಚೂರು ಅಲರ್ಟ್ ಆಗಿರಿ ಅಂತ ಬರ್ತಾ ಇದೆ ಮೆಸೇಜ್ ನಿಮಗೆ. ಆನ್ ದ ಹೋಲ್ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬಾ ಕಂಟ್ರೋಲ್ನ ನಿಮ್ಮ ಲೈಫಲ್ಲಿ ನೋಡ್ತೀರಾ ಹಾಗೂ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಪೀಕಲ್ಲೇ ಇರುತ್ತೆ. ಮತ್ತು ಸಮಾರಂಭಗಳನ್ನ ಅಟೆಂಡ್ ಮಾಡುವಂಥದ್ದು, ತುಂಬ ಅಟ್ರ್ಯಾಕ್ಟಿವ್ ಆಗು ಕಾಣ್ತೀರಾ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ಕೂಡ ಬರ್ತಾ ಇದೆ. ಶಾಪಿಂಗ್ ಮಾಡ್ತೀರಾ, ನಿಮ್ಮ ವಾರ್ಡ್ರೋಬ್ನ ಚೇಂಜ್ ಮಾಡ್ಕೋಬೇಕು ಅನಿಸುತ್ತೆ. ಅಂದರೆ ಸ್ವಲ್ಪ ಮೇಕ್ ಓವರ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಬಾಡಿಲಿ ಏನಾದ್ರು ಚೇಂಜಸ್ನ ನೀವು ತರಬೇಕು ಅಂತ ಆಸೆ ಪಡುವಂಥದ್ದು. ಐ ಆಮ್ ಆಲ್ಸೋ ಪಿಕ್ಕಿಂಗ್ ಸಮ್ ಕೈಂಡ್ ಆಫ್ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಸಡನ್ನಾಗಿ ಆಸೆ ಬರುವಂಥದ್ದು. ಏನೋ ಒಟ್ಟಿನಲ್ಲಿ ನಿಮ್ಮ ಲೈಫ್ನಲ್ಲಿ ಈ ಥರ ಬದಲಾವಣೆ ನೀವು ಮಾಡ್ಕೊಳ್ಳೇಬೇಕು ಅಂತ ನೀವು ಮಾಡ್ತೀರಾ. ಆ್ಯಂಡ್ ಅದು ನಡೆಯುತ್ತೆ, ಒಳ್ಳೆಯದು ಆಗುತ್ತೆ ಅಂತ ಬರ್ತಾ ಇದೆ. ಸೊ ನೀವೇನಾದ್ರು ಈಗ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಇದ್ದೀರಾ ಅಂದರೆ ಹಾಕ್ಸ್ಕೊಳ್ಳಿ, ಬಿಕಾಸ್ ಪವರ್ಫುಲ್ ಆಗಿದೆ ಟೈಮ್. ಸೊ ಅದನ್ನು ನೀವು ನಿಮ್ಮ ಖುಷಿಗೆ ನೀವು ಬಳಸ್ಕೊಳ್ಳಿ. ಹಾಗೂ ನಿಮ್ಮ ಬ್ಯೂಟಿ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅಪ್ಕಮಿಂಗ್ ಮಂತ್ಸ್ನಲ್ಲಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ನಾನಿವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ನಿಮ್ಮ ರೀಡಿಂಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬದಲಾವಣೆಗಳು ಏನಿದೆ, ಏನು ಬರಲಿದೆ ನಿಮ್ಮ ಲೈಫಲ್ಲಿ ಅಂತ ರೀಡಿಂಗ್ ಆಗಿದೆ ಇದು. ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಷಯವಾಗಿ ಇದು ರೀಡಿಂಗ್ ಆಗಿರುವಂಥದ್ದು. ಮತ್ತು ಕೆಲವು ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮಗೋಸ್ಕರ ಪಿಕ್ ಮಾಡ್ತಾಯಿದ್ದೀನಿ. ವಾಟ್ ಆರ್ ದ ಟೀ ಲೀಫ್ ಮೆಸೇಜಸ್ ಫಾರ್ ಯು ಅಂತ. ಹಾಗೂ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್ ಏನು ಮೆಸೇಜಸ್ ಕೊಡ್ತಾ ಇದ್ದಾರೆ ನಿಮಗೆ ಅಂತ ಕೂಡ ನಾನು ಪಿಕ್ ಮಾಡ್ತೀನಿ. ಸೊ ಹಿಯರ್ ಯು ಗೋ. ಕಾರ್ಡ್ಸ್ನೆಲ್ಲ ಫಸ್ಟ್ ರಿಯಲೈನ್ ಮಾಡಿ ನಿಮಗೆ ಹೇಳ್ತೀನಿ. 1 ಸೆಕೆಂಡ್. ಎಂಪ್ರೆಸ್ ಬಂದಿದೆ. ಫಸ್ಟ್ ಕಾರ್ಡೇ ಗುಡ್ ಲಕ್ ಕಾರ್ಡ್ ಬಂದಿದೆ. 9 ಆಫ್ ಸ್ಪೋರ್ಟ್ಸ್ ಇದೆ. ಸ್ಟಾರ್ ಬಂದಿದೆ, ಅಮೇಝಿಂಗ್. 8 ಆಫ್ ಸ್ಪೋರ್ಟ್ಸ್, ಏಸ್ ಆಫ್ ಕಪ್ಸ್. ಫಸ್ಟ್ ಟ್ಯಾರೋನ ನಾನು ನಿಮಗೆ ಮಾಡಿಬಿಡ್ತೀನಿ, ಅದಾದ ನಂತರ. ಸೊ ನೀವು
ಒಂದೊಳ್ಳೆ ಬದಲಾವಣೆ ಏನು ನೋಡ್ತಿದ್ದೀನಿ ಅಂದರೆ ನಿಮ್ಮ ಲವ್ ಲೈಫ್ನಲ್ಲಿ ಇಂಪ್ರೂವ್ಮೆಂಟ್ನ ನೀವು ನೋಡ್ತೀರಾ. ಮದುವೆಯ ವಿಷಯವಾಗಿ ಗುಡ್ ನ್ಯೂಸ್ ಇದೆ. ನಿಮಗೆ ಮದುವೆ ಆಗಿದೆ ಹಾಗೂ ನೀವೇನಾದ್ರು ಪ್ರೆಗ್ನೆನ್ಸಿಗೆ ಪ್ರಯತ್ನಗಳನ್ನ ಪಡ್ತಿದ್ದೀರಾ ಅಂದರೆ ಅದರಲ್ಲೂ ಕೂಡ ಒಳ್ಳೆಯ ಬದಲಾವಣೆನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಒಂದು ಚೇಂಜಸ್ ಪಾಸಿಟಿವ್ ಆಗಿ ಬರುತ್ತೆ. ಆದರೂ ಕೂಡ ಕೆಲವು ಅಡೆತಡೆಗಳು ಮಧ್ಯ ನೀವು ಅನುಭವಿಸ್ಬಹುದು. ಹೆಲ್ತ್ ವಿಷಯವಾಗಿ ಸ್ವಲ್ಪ ಹುಷಾರಾಗಿರಿ. ಓಕೆ, ಏನಾದರೂ ಡಾಕ್ಟರ್ ಏನಾದರೂ ಸಜೆಸ್ಟ್ ಮಾಡಿದ್ದಾರೆ, ಏನೋ ಗೈಡೆನ್ಸ್ ಕೊಟ್ಟಿದ್ದಾರೆ, ಸ್ಪೆಷಲಿ ಸರ್ಜರಿ ಅಂತಲೂ ನಾನು ನೋಡ್ತಾ ಇದ್ದೀನಿ. ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗಬಹುದು ಅಂತ ಕೆಲವರಿಗೆ ಬರ್ತಾ ಇದೆ, ಎಲ್ರಿಗೂ ಅಲ್ಲ. ಸೆಂಟರ್ಡ್ ಎನರ್ಜಿ ಸ್ಟಾರ್ ಆಗಿರೋದ್ರಿಂದ ಎಸ್, ನೀವು ತುಂಬ ವರ್ಷದಿಂದ ಇದು ನಡಿಬೇಕು ಅಂತ ಕಾಯ್ತಾ ಇರ್ತೀರಲ್ಲ, ಅದು ನಡೆಯುವಂಥ ಟೈಮ್ ವಿತಿನ್ 6 months ಅದು ಫುಲ್ಫಿಲ್ ಆಗುತ್ತೆ ನಿಮಗೆ. ಈ ಕೂಡಲೇ ಕಮೆಂಟ್ನಲ್ಲಿ ಕ್ಲೇಮ್ ಮಾಡಿ, ನಿಮಗೇನದು ಆ ಒಂದು ವಿಶ್, ನಿಮ್ಮ ದೊಡ್ಡ ವಿಶ್ ಏನಾಗಿದೆ ಅದು ಈಡೇರಬೇಕು ಅಂತ ಕ್ಲೇಮ್ ಮಾಡಿ. ಈಗ ನೀವು ಮನೆ ಕೊಂಡ್ಕೋಬೇಕು ಅಥವಾ ಕಾರ್ ಕೊಂಡ್ಕೋಬೇಕು ಅನ್ನೋ ಆಸೆ ತುಂಬ ವರ್ಷದಿಂದ ಇಟ್ಕೊಂಡಿದ್ದೀರ ಅಂದರೆ ಅದು ಆಗುತ್ತೆ, 6 months ಒಳಗಡೆ ಆಗುತ್ತೆ. ಸೊ ನಿಮ್ಗದು ಏನು ಆಸೆ ಇದೆ ಅಂತ ಕಮೆಂಟ್ ಮಾಡಿ, ಆ್ಯಂಡ್ ಐ ಕ್ಲೇಮ್ ಇಟ್ ಅಂತ ಕಮೆಂಟ್ ಮಾಡಿ. ಸೊ ಹೇಗೆ ಕಮೆಂಟ್ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳ್ಬಿಡ್ತೀನಿ, ಬಿಕಾಸ್ ಯು ಆರ್ ಅಕಂಪ್ಲಿಷಿಂಗ್ ಅಲ್ವಾ, ಅದನ್ನ ನೀವು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಕೋಬೇಕಾಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ಕಮೆಂಟ್ನಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಆಸೆ, ದೊಡ್ಡ ಆಸೆ ಏನಿದೆ ಅದನ್ನು ನೀವು ಬರೀರಿ. ಅದನ್ನು ಬರೆದುಬಿಟ್ಟು ಅಲ್ಲಿ ಟೈಪ್ ಮಾಡಿ ಐ ಕ್ಲೇಮ್ ಇಟ್ ಅಂತ ಹೇಳಿ. ಐ ಕ್ಲೇಮ್ ಇಟ್ ಅಂದರೆ ಐ ಆಮ್ ಬೈಯಿಂಗ್ ಅ ಕಾರ್ ಆ್ಯಂಡ್ ಐ ಕ್ಲೇಮ್ ಇಟ್, ಅಥವಾ ಐ ವಾಂಟ್ ಅ ಜಾಬ್ ಆ್ಯಂಡ್ ಐ ಕ್ಲೇಮ್ ಇಟ್. CLAIM, ಕ್ಲೇಮ್ ಇಟ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ವಿತಿನ್ 6 months ನೀವು ತುಂಬ ಆಸೆ ಇಟ್ಕೊಂಡಿರುವಂಥ ವಿಷಯ ನಡೆಯುತ್ತೆ ಅಂತ ಬರ್ತಾ ಇದೆ. ಆದರೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಹೆಲ್ತ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಸಮ್ ಇಶ್ಯೂಸ್ ಆರ್ ದೇರ್ ರಿಲೇಟೆಡ್ ಟು ಹೆಲ್ತ್. ಏಸ್ ಆಫ್ ಕಪ್ಸ್ ಇರೋದ್ರಿಂದ ಹೊಸದಾದ ಪ್ರೀತಿ, ಕೆಲವರಿಗೆ ಈಗ ಸಿಂಗಲ್ಸ್ಗೆ ಹೊಸದಾದ ಪ್ರೀತಿನ ಪಿಕ್ ಮಾಡ್ತಾ ಇದ್ದೀನಿ. ಒಳ್ಳೆ ವಿಷಯಗಳು ಆ ಒಂದು ನಿಮ್ಮ ಲವ್ ಲೈಫಲ್ಲಿ ನಡೆಯುತ್ತೆ ಅಂತ ಕೂಡ ಬರ್ತಾ ಇದೆ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ರಿಲೇಟೆಡ್ ಟು ಯುವರ್ ಲವ್ ಲೈಫ್, ಯು ಶುಡ್ ಫೈಂಡ್ ಅ ಪಾರ್ಟ್ನರ್. ಒಳ್ಳೆಯ ಪ್ರೊಫೈಲ್ ಬರುವಂಥದ್ದು, ಒಳ್ಳೆಯ ಪ್ರಪೋಸಲ್ ಬರುವಂಥದ್ದು, ಇದು ಕೂಡ ವಿತಿನ್ 6 months ನಡೆಯುತ್ತೆ. ಓಕೆ, ಹಾಗೂ ಇನ್ನೂ ಏನೇನು ಮೆಸೇಜಸ್ ಇದೆ ಅಂತ ಹೇಳ್ಬಿಡ್ತೀನಿ. ಟ್ರಸ್ಟ್ ದ ನಿಗಲ್ ಅಂತ ಬರ್ತಾ ಇದೆ. ವಾಟ್ ಇಸ್ ದ ನಿಗ್ಲಿಂಗ್ ಫೀಲಿಂಗ್ ಟ್ರೈಂಗ್ ಟು ಟೆಲ್ ಯು? ಈಗ ನಿಮ್ಮ ಒಳಮನಸ್ಸು ಇದು ನೀನು ಮಾಡಬೇಡ ಅಂತಲೇ ಹೇಳ್ತಿರುತ್ತೆ. ಆದರೂ ನೀವು ಅದನ್ನು ಸೀರಿಯಸ್ಲಿ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ. ಈಗ ನೀವೆಲ್ಲ ಹೋಗಬೇಕು ಅಂದ್ಕೊಳ್ತೀರಾ, ಏನೋ ಅಡೆತಡೆಗಳು ಬರ್ತಾ ಇದೆ, ಹೋಗೋದು ಬೇಡ. ಓಕೆ, ನಿಮ್ಮ ಗಟ್ ಫೀಲ್ ಅಂತ ಹೇಳ್ತೀವಿ, ನಿಮ್ಮ ಇನ್ನರ್ ಸೆನ್ಸ್ ಅಂತ ಹೇಳ್ತೀವಿ, ನಿಮ್ಮ ಇಂಟ್ಯೂಷನ್ ಅಂತ ಹೇಳ್ತೀವಿ. ಅದೇನೋ ಯು ಕ್ಯಾನ್ ಸಿ ಇಲ್ಲಿ ಹೀಗೆ ತನ್ನ ಹೊಟ್ಟೆಯನ್ನು ಹಿಡ್ಕೊಂಡಿದ್ದಾಳೆ. ಸೊ ದೇ ಸಮ್ ಎನ್ಲೈಟನ್ಮೆಂಟ್ ಇಯರ್. ನೀವು ಒಬ್ಸರ್ವ್ ಮಾಡಿದ್ರೆ ಅದೊಂದು ಎನ್ಲೈಟನಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಅದು ನಿಮಗೆ ಮನಸ್ಸಿಂದ ಏನೋ ಒಂದು ಬೇಡ ಅಂತ ಇದೆ ಅಥವಾ ಮಾಡು ಅಂತ ಹೇಳ್ತಾ ಇದೆ. ಸಮ್ ಇನ್ನರ್ ವಾಯ್ಸ್ ನಿಮಗೇನೋ ಹೇಳ್ತಾ ಇದೆ, ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ಹಾಗೆ ನಡ್ಕೊಳ್ಳಿ ಅಂತ ಬರ್ತಾ ಇದೆ. ಬಿಕಾಸ್ ಟ್ರಸ್ಟ್ ಇಟ್. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ವಾರಿಯರ್ ವಿಮೆನ್ ಅಂತ ಬರ್ತಾ ಇದೆ. ಹ್ಯಾವ್ ಯು ಆನ್ಸರ್ಡ್ ಯೋರ್ ಡೀಪೆಸ್ಟ್ ಕಾಲಿಂಗ್? ಸೊ ನಿಮ್ಮ ಪ್ಯಾಷನ್ನ ನೀವು ಏನಾದರೂ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಂದರೆ ನೀವು ಮಾಡುವಂಥ ಟೈಮ್ ಬಂದಿದೆ. ಅಂದರೆ ಇದು ನಾನು ಮಾಡಬೇಕು ಅಂತಲೇ ಅಂದ್ಕೊಳ್ತಿರ್ತೀರ, ಆದರೆ ನೀವು ಮಾಡ್ತಾ ಇಲ್ಲ ಅದು. ಸೊ ಡೂ ಇಟ್. ನಿಮ್ಮ ಡೀಪರ್ ಲೆವೆಲಲ್ಲಿ, ನಿಮ್ಮ ಇನ್ನರ್ ಸೆನ್ಸಲ್ಲಿ ನೀವು ಇದನ್ನ ನಾನು ಮಾಡೇ ಇಲ್ಲ, ಮಾಡಬೇಕಾಗಿತ್ತು, ಆದರೆ ತುಂಬ ವರ್ಷದಿಂದ ನೀವು ಅದನ್ನು ಮಾಡ್ದೇ ಇದ್ದೀರಾ, ಮಾಡಬೇಕು ಅಂತ ಅನಿಸಿದ್ರು ಮಾಡದೇ ಇದ್ದೀರಾ. ಅದೇನೇ ಆಗಿರ್ಬೋದು. ಅದು ಮೇ ಬಿ ನೀವೊಂದು ಹೊಸದಾದ ಕೋರ್ಸ್ ತೊಗೊಳ್ಳೋದಾಗಿರ್ಬೋದು, ಹಾಬಿ ತೊಗೊಳ್ಳೋದಾಗಿರ್ಬೋದು, ಮೇ ಬಿ ನಿಮ್ಮ ಹಾಬಿನೇ ಪ್ರೊಫೆಷನಾಗಿ ಮಾಡ್ಕೋಬೇಕು ಅನ್ನೋದಿರ್ಬೋದು. ಎನಿಥಿಂಗ್, ನಿಮ್ಮ ಒಳಮನಸ್ಸು ಅದನ್ನು ಹೇಳ್ತಾನೆ ಇದೆ ನೀನು ಮಾಡು ಅಂತ, ಆದರೆ ನೀವು ಮಾಡಿಲ್ಲ. ಅದನ್ನು ಮಾಡುವಂಥ ಟೈಮ್ ಬಂದಿದೆ. ಬಿ ಅ ವಾರಿಯರ್ ಅಂತ ಬರ್ತಾ ಇದೆ ನಿಮಗೆ. ಟೀ ಲೀಫ್ ಮೆಸೇಜಸ್ ಏನಾಗಿದೆ ಅಂದರೆ ಕ್ರೌನ್ ಬರ್ತಾ ಇದೆ. ಕ್ರೌನ್ ಆ್ಯಂಡ್ ವಾರಿಯರ್ ಇಸ್ ಅ ವೆರಿ ಗುಡ್ ಸೈನ್. ಹಾನರ್ ಆ್ಯಂಡ್ ರೆಸ್ಪೆಕ್ಟ್ ವಿಲ್ ಕಮ್ ಟು ಯು. ನಿಮ್ಮ ಬಳಿಗೆ ರೆಸ್ಪೆಕ್ಟ್ ಅಂದರೆ ಗೌರವ ಹಾಗೂ ಹಾನರ್, ಏನೋ ಒಂದು ರಿವಾರ್ಡ್ ಸಿಗುತ್ತೆ ಅಂತ ನಿಮಗೆ ಬಂದಿದೆ. ಹಾಗೂ ಹಾರ್ಟ್ ಬರ್ತಾ ಇದೆ. ಲವ್, ಡೀಪ್ ಅಫೆಕ್ಷನ್ ಆ್ಯಂಡ್ ಕೇರಿಂಗ್. ಆ್ಯಸ್ ಐ ಟೋಲ್ಡ್, ಸಿಂಗಲ್ಸ್ಗೆ ಗುಡ್ ನ್ಯೂಸ್. ಆ್ಯಸ್ ಐ ಆಮ್ ಸೀಯಿಂಗ್, ಅವ್ರಿಗೆ ಒಳ್ಳೆಯ ಪ್ರೀತಿ ಸಿಗುವಂಥದ್ದು, ಪ್ರೆಗ್ನೆನ್ಸಿ
ಹಾಗೂ ಕೆಲವರಿಗೆ ಪ್ರೆಗ್ನೆನ್ಸಿ, ಎಲ್ರಿಗೂ ಅಲ್ಲ, ಪ್ರೆಗ್ನೆನ್ಸಿ ಮತ್ತು ಒಳ್ಳೆಯ ಮ್ಯಾರೀಡ್ ಲೈಫ್ನ ಕಾಲಿಡುವಂಥವ್ರು, ಅಂದರೆ ಸಿಂಗಲ್ಸ್ ಒಳ್ಳೆ ಮ್ಯಾರೀಡ್ ಲೈಫ್ಗೆ ಕಾಲಿಡ್ತಾರೆ, ಅಂದರೆ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ ಅಂತ ಬರ್ತಾ ಇದೆ. ಅದಾದ ನಂತರ ಮನಿ ಆರ್ ಪ್ರಾಪರ್ಟಿ ಥ್ರೂ ಆ್ಯನ್ ಇನ್ಹೆರಿಟೆನ್ಸ್, ವಿನ್ನಿಂಗ್ ಆರ್ ವಿಂಡ್ಫಾಲ್ ಅಂತ ಬರ್ತಾ ಇದೆ. ಇದು ಕೂಡ ಒಳ್ಳೆಯ ಸೂಚನೆ. ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಯಾವುದೋ ಒಂದು ಪ್ರಾಪರ್ಟಿ ಬಗೆಹರಿಯುತ್ತೆ, ಅಂದರೆ ನಿಮ್ಮ ಫ್ಯಾಮಿಲಿಯಿಂದ ಮೇ ಬಿ ನಿಮ್ಮ ಅಜ್ಜಿ ತಾತನ ಆಸ್ತಿ ಇರ್ಬೋದು, ನಿಮ್ಮ ತಂದೆ ತಾಯಿಯ ಆಸ್ತಿ ಇರ್ಬೋದು, ಅದು ಕೂಡ ನಿಮ್ಮ ಪಾಲಾಗುತ್ತೆ. ನಿಮಗೆ ಏನು ಸಿಗಬೇಕು ಅದು ಸಿಗುತ್ತೆ, ಅದು ಬಗೆಹರಿಯುತ್ತೆ ಅಂತ ಬರ್ತಾ ಇದೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಸಮಥಿಂಗ್ ಇಂಪಾರ್ಟೆಂಟ್ ಸಚ್ ಆ್ಯಸ್ ಅ ನ್ಯೂ ಜಾಬ್ ಆರ್ ರೇಸ್. ಸೊ ಕೆಲವರಿಗೆ ನ್ಯೂ ಜಾಬ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಬಂದಿದೆ. ಮತ್ತು ಕೆಲವರಿಗೆ ಅಪ್ರೇಸಲ್, ಅಂದರೆ ಹಣದ ವಿಷಯವಾಗಿ ಒಳ್ಳೆಯ ಸೂಚನೆ. ಲೈಕ್ ನೀವೇನಾದರೂ ಜಾಬಲ್ಲಿ ಒಳ್ಳೆಯ ಸ್ಯಾಲರಿ ಇಂಕ್ರಿಮೆಂಟ್ ಅಥವಾ ಬೋನಸ್ ಈ ಥರದನ್ನ ನೀವು ನಿಮ್ಮ ಜಾಬ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದೆಲ್ಲ ನಿಮ್ಮ ಮೆಸೇಜಸ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್ಡ್. ನಾನಿವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಯಾರು ಈ ಒಂದು ಥರ್ಡ್ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಈಗ ಮಾಡ್ತಾಯಿದ್ದೀನಿ. ವಾಟ್ ಈಸ್ ಕಮಿಂಗ್ ಅಪ್ ಫಾರ್ ಯು? ಏನು ಬದಲಾವಣೆ ಬರ್ತಾ ಇದೆ ನಿಮ್ಮ ಲೈಫ್ನಲ್ಲಿ? ವಾಟ್ ಈಸ್ ದಟ್ ಚೇಂಜ್ ಕಮಿಂಗ್ ಟು ಯು? ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್ ಏನಿದೆ ಮೆಸೇಜ್ ಅವರಿಂದ ಅಂತ ಕೂಡ ನಾನು ಪಿಕ್ ಮಾಡ್ತಾಯಿದ್ದೀನಿ. ಹಾಗೂ ಕೆಲವು ಟೀ ಲೀಫ್ ಮೆಸೇಜಸ್ ಕೂಡ ನಾನು ನಿಮಗೆ ತೆಗಿತೀನಿ. ಹೋಲ್ಡ್ ಆನ್. ನಿಮಗೆ ಕೆಲವು ಟೀ ಲೀಫ್ ಮೆಸೇಜಸ್ ಏನಿದೆ, ಓಕೆ, ಹೀಲಿಂಗ್ ಕಾರ್ಡ್ ಬಂದಿದೆ ನಿಮಗೆ. ಅದಾದ ನಂತರ ಹೋಮ್ ಕಾರ್ಡ್ ಬರ್ತಾ ಇದೆ. ನೈಸ್. ಹುಡೆಡ್ ಮ್ಯಾನ್, ಹರ್ಮಿಟ್ ಕಾರ್ಡ್. ಸೊ ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಸೆಲ್ಫ್ ಗ್ರೋತ್, ನಿಮ್ಮಲ್ಲೇ ಒಂದು ಒಳ್ಳೆಯ ಬದಲಾವಣೆ ಬರುತ್ತೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರುತ್ತೆ ಅಂತ ಬರ್ತಾ ಇದೆ. ಅದಾದ ನಂತರ ಟ್ರಾನ್ಸಿಷನ್, ಓ ಮೈ ಗಾಡ್, ಹೀಲಿಂಗ್ ಬರ್ತಾ ಇದೆ, ಟ್ರಾನ್ಸಿಷನ್ ಬರ್ತಾ ಇದೆ. ನೈಸ್. ಓ ಮೈ ಗಾಡ್. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಲೈಫ್ನಲ್ಲಿ, ನಿಮ್ಮ ಪ್ರೊಫೆಷ್ನಲ್ ಲೈಫ್ನಲ್ಲಿ ನೀವು ಬದಲಾವಣೆನ ನೋಡ್ತೀರಾ. ಪರ್ಸ್ನಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೂಡ ಬರ್ತಾ ಇದೆ. ಹಾಗೂ ಯಾವ ವಿಷಯದಲ್ಲಿ ನೀವು ತುಂಬ ನೊಂದಿದ್ದೀರಾ ಇತ್ತೀಚೆಗೆ, ಆ ವಿಷಯ ನಿಮಗೆ ತಿಳಿ ಅನಿಸುತ್ತೆ, ನಿಮ್ಮ ಮನಸ್ಸು ತಿಳಿ ಆಗುತ್ತೆ. ಹಾಗೂ ಯು ವಿಲ್ ಫೀಲ್ ಮಚ್ ಬೆಟರ್, ಬಿಕಾಸ್ ನಿಮಗೆ ನೀವೇ ಟೈಮ್ ಕೊಡ್ತಾ ಇದ್ದೀರಾ, ನಿಮ್ಗೇನು ಇಷ್ಟ ಇದೆ ನೀವು ಮಾಡ್ತಾ ಇದ್ದೀರಾ. ಸ್ವಲ್ಪ ಜನರಿಂದ ದೂರ ಇರೋದಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಇತ್ತೀಚೆಗೆ, ಅದನ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಯಾರನ್ನೂ ಜಾಸ್ತಿ ಹಚ್ಕೊಳ್ಳೋಕೆ ಹೋಗ್ತಾ ಇಲ್ಲ, ಅದು ಬೇಕು ಅಂತಲೇ ಮಾಡ್ತಾ ಇದ್ದೀರಾ. ಬಿಕಾಸ್ ನಿಮ್ಗೇನು ಅನಿಸ್ತಾ ಇದೆ ಅಂದರೆ, ಸಾಕು ನನಗೆ ನನ್ನ ಲೈಫ್ ಇಂಪಾರ್ಟೆಂಟ್ ಇದೆ, ನನ್ನ ಲೈಫ್ ನನಗೆ ತುಂಬ ಮ್ಯಾಟರ್ ಆಗುತ್ತೆ. ನಿಮಗೆ ನೀವೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ನಿಮ್ಮ ಲೈಫನ್ನು ನೀವು ವ್ಯಾಲ್ಯೂ ಮಾಡ್ತಾ ಇದ್ದೀರಾ. ಈ ಕೂಡಲೇ ಕಮೆಂಟ್ ಮಾಡಿ, ಐ ವ್ಯಾಲ್ಯೂ ಮೈ ಲೈಫ್ ಆ್ಯಂಡ್ ಐ ಲವ್ ಮೈ ಲೈಫ್ ಅಂತ. ಬಿಕಾಸ್ ಎಸ್, ಯು ಆರ್ ಲವಿಂಗ್ ಯೋರ್ ಲೈಫ್. ಹಾಗೆ ತೋರಿಸ್ತಿರೋದು ಕಾರ್ಡ್ನಲ್ಲಿ. ಹೋಮ್ ಬರ್ತಿರೋದ್ರಿಂದ ನಿಮ್ಮ ಮನೆಯವರ ಜೊತೆ ನಿಮಗೆ ಒಳ್ಳೆಯ ರಿಲೇಷನ್ಶಿಪ್ಸ್, ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಅವ್ರ ಜೊತೆ ಟ್ರಾವೆಲ್ ಮಾಡುವಂಥದ್ದು, ಫ್ಯಾಮ್ಲಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದನ್ನು ನೀವು ಮಾಡ್ತೀರಾ. ನಿಮಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು, ಹಾಗೂ ನೀವು ಪ್ರೀತಿಸುವಂಥ ಫ್ಯಾಮಿಲಿ ಮೆಂಬರ್ಸ್ಗೆ ಟೈಮ್ ಕೊಡ್ತೀರಾ. ಹಾಗೂ ಅದನ್ನು ಬಿಟ್ಟು ಸೋಷಲೈಸ್ ಜಾಸ್ತಿ ಆಗೋಕ್ಕೆ ಇಷ್ಟಪಡೋದಿಲ್ಲ. ಮೇ ಬಿ ಅದರಲ್ಲೇ ನೀವು ನೋವು ಅನುಭವಿಸಿರ್ಬೋದು, ಫ್ರೆಂಡ್ಶಿಪ್ನಲ್ಲಿ ನೋವು ಅನುಭವಿಸಿರ್ಬೋದು, ಅಥವಾ ಪ್ರೀತಿಯಲ್ಲಿ ನೋವು ಅನುಭವಿಸಿರ್ಬೋದು. ಸೊ ಆ ವಿಷಯವಾಗಿ ನೀವು ಸ್ವಲ್ಪ ಶಟ್ ಡೌನ್ ಆಗೇ ಇದ್ದೀರಾ, ಅದೇ ಬೇಡ ಅನಿಸ್ತಾ ಇದೆ ನಿಮಗೆ. ಸೊ ನಿಮ್ಮಲ್ಲೇ ನಿಮಗೆ ಬದಲಾವಣೆ ಬರುತ್ತೆ. ನಿಮ್ಮ ಪ್ರೊಫೆಷ್ನಲ್ ಲೈಫ್ನಲ್ಲಿ ನಾನು ಹೆಚ್ಚು ಬದಲಾವಣೆ ನೋಡ್ತಾ ಇದ್ದೀನಿ. ರಿಲೇಟೆಡ್ ಟು ವರ್ಕ್ ನಾನು ಚೇಂಜ್ ನೋಡ್ತಾ ಇದ್ದೀನಿ. ಏನಾದ್ರು ಜಾಬ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಜಾಬ್ ಚೇಂಜ್ ನೋಡ್ತಾ ಇದ್ದೀನಿ. ಹಾಗೂ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ಇನ್ನೊಂದು ಹೈಯರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅದು ಆಗುತ್ತೆ. ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ದೀರಾ, ಗೌರ್ಮೆಂಟ್ ಕೆಲಸನ ನೀವು ತುಂಬ ಸೀರಿಯಸ್ ಆಗಿ
ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಅದು ಕೂಡ ಆಗುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಒಳ್ಳೆ ವಿಷಯಗಳು ನಡೆಯುತ್ತೆ ಅಂತ ಬರ್ತಾ ಇದೆ ಅವ್ರ ಕೆಲಸದಲ್ಲಿ. ಮತ್ತು ಆಕಾಶ ಅಂತ ಕಾರ್ಡ್ ಬರ್ತಾ ಇದೆ. ಯುವರ್ ಗೈಡೆನ್ಸ್ ಇಸ್ ಡಿವೈನ್ಲಿ ಗೈಡೆಡ್ ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿಂದ ನೀವು ನಿಮ್ಮ ದೈವವನ್ನು ಕೈ ಮುಗಿದು ಏನು ಕೇಳ್ಕೊಳ್ತೀರಾ ಅದು ಬೇಗನೆ ಈಡೇರುತ್ತೆ ಅಂತ ಬರ್ತಾ ಇದೆ. ಮನಸ್ಸಿಂದ ನೀವೇನು ಕೇಳ್ತೀರಾ ಅದು ಬ್ಲೆಸ್ಸಿಂಗ್ ಆಗಿ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ತೋರಿಸ್ತಿದೆ. ಸೊ ಅದನ್ನು ನೀವು ರೆಗ್ಯುಲರಾಗಿ ಮಾಡಿ ಕೇಳ್ಕೊಳ್ಳಿ. ನಿಮ್ಗೇನು ಬೇಕು ಅಂತ ನೀವು ನಂಬುವ ದೈವವನ್ನು ಕೇಳ್ಕೊಳ್ಳಿ. ಅಲೈನ್ ಯುವರ್ ಲೈಫ್ ಅಂತ ಬರ್ತಾ ಇದೆ, ವಿಚ್ ಇಸ್ ಆ್ಯಕ್ಚುಲಿ ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ಏನೋ ಒಂದು ಶ್ಯಾಟರಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ, ನೋವಾಗಿದೆ. ಅದರಿಂದ ನೀವು ಸ್ವಲ್ಪ ಡಿಸ್ಕನೆಕ್ಟ್ ಆಗಿದ್ದೀರಾ, ಜನರಿಂದ ಬೇಕು ಅಂತಲೇ ಡಿಸ್ಕನೆಕ್ಟ್ ಆಗಿದ್ದೀರಾ, ಬ್ರೇಕ್ ತೊಗೋತಾ ಇದ್ದೀರಾ. ವಾಟ್ ಈಸ್ ನಾಟ್ ಅಲೈನ್ಡ್ ಆರ್ ನೀಡ್ಸ್ ಟು ಚೇಂಜ್. ನಿಮ್ಮಲ್ಲೂ ನೀವು ಬದಲಾವಣೆನ ನೀವು ತೊಗೊಳ್ತೀರಾ. ನಿಮ್ಮಲ್ಲೂ ತಪ್ಪುಗಳಿದೆ, ನೀವು ತಪ್ಪುಗಳನ್ನ ಮಾಡಿದ್ದೀರಾ. ನೀವು ಕೂಡ ಲೈಕ್ ಒಂದಷ್ಟು ವಿಷಯಗಳು ನಿಮಗೇ ಸರಿ ಅನಿಸಿಲ್ಲ ನೀವು ಮಾಡಿರುವಂಥದ್ದು. ಸೊ ಅನಾಲಿಸಿಸ್ ಮಾಡಿಕೊಂಡು ಆ ಒಂದು ಬದಲಾವಣೆ ನಿಮ್ಮ ವ್ಯಕ್ತಿತ್ವದಲ್ಲಿ ವ್ಯಾಲ್ಯೂ ಸಿಸ್ಟಮಲ್ಲಿ ತರ್ತೀರಾ ಅಂತ ಬರ್ತಾ ಇದೆ. ಹ್ಯಾಪಿನೆಸ್ ತೋರಿಸ್ತಿರೋದ್ರಿಂದ ನಿಮ್ಮ ಮನಸ್ಸಿಗೆ ಖುಷಿ ಪಡಿಸೋದು ನಿಮ್ಗೆ ಇವಾಗ ಮ್ಯಾಟರ್ ಆಗ್ತಾ ಇದೆ. ಅದನ್ನೇ ನೀವು ಮಾಡ್ತಾ ಇದ್ದೀರಾ ಆ್ಯಂಡ್ ಅದನ್ನು ಮಾಡಿ. ಇಟ್ಸ್ ಗುಡ್ ಫಾರ್ ಯು ಆ್ಯಂಡ್ ಗುಡ್ ನ್ಯೂಸ್ ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ. ಅ ಜರ್ನಿ ಈದರ್ ಫಿಸಿಕಲ್ ಆರ್ ಮೆಂಟಲ್. ಸೋಲೋ ಟ್ರಿಪ್, ಕೆಲವು ಸೋಲೋ ಟ್ರಿಪ್ ಹೋಗುವಂಥದ್ದು, ಫ್ಯಾಮ್ಲಿ ಜೊತೆ ಟ್ರಿಪ್ ಹೋಗುವಂಥದ್ದು. ನಾನು ಜಾಸ್ತಿ ಸೋಲೋ ಟ್ರಿಪ್ನೇ ನೋಡ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಅದೇ ಮಾಡಬೇಕು ಅನಿಸುತ್ತೆ, ಒಂಟಿಯಾಗೇ ಇರಬೇಕು ಅನಿಸುತ್ತೆ. ಸೊ ಹೋದರೆ ಫ್ಯಾಮ್ಲಿ ಜೊತೆ ಹೋಗ್ತೀರಾ, ಇಲ್ಲ ಸೋಲೋ ಹೋಗ್ತೀರಾ. ಟ್ರಿಪ್ ಅಂತೂ ಖಂಡಿತ ಇದೆ ಕೆಲವರಿಗೆ. ಹಾಗೂ ಸ್ಪಿರಿಚುವಲಿ ಅಂದರೆ ಸ್ಪಿರಿಚುವಲ್ ಜರ್ನಿ ಅಂತ ಹೇಳ್ತೀವಿ. ಯಾವುದಾದ್ರೂ ಟ್ರಿಪ್ ರಿಲೇಟೆಡ್ ಟು ಟೆಂಪಲ್ ಇರ್ಬೋದು, ಮಾಸ್ಕ್ ಇರ್ಬೋದು, ಅಥವಾ ನೀವು ಕ್ರಿಶ್ಚಿಯನ್ ಆಗಿದ್ದರೆ ಚರ್ಚ್ ಇರ್ಬೋದು. ಸಮ್ ಟ್ರಿಪ್ ರಿಲೇಟೆಡ್ ಟು ಸ್ಪಿರಿಚುವಲ್ ಜರ್ನಿ ನೋಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಟ್ರಿಪ್ ಹೋಗುವಂಥದ್ದು, ಟ್ರಿಪ್ ಪ್ಲ್ಯಾನ್ ಮಾಡುವಂಥದ್ದು ಅದು ಕೂಡ ಆಗುತ್ತೆ. ಟ್ರಬಲ್, ಅಕ್ಯುಸೇಷನ್ಸ್, ಫ್ರೈಯಿಂಗ್ ಪ್ಯಾನ್. ಸೊ ಹೀಗೆ ಆಗಿದ್ದು ನಿಮ್ಮ ಲೈಫ್. ಬೇಡದೇ ಇರೋವಂಥ ಪ್ರಾಬ್ಲಮ್ನ ನಿಮ್ಮ ಲೈಫಲ್ಲಿ ನೀವು ತೊಗೊಂಡು ಇವಾಗ ಅನುಭವಿಸ್ತಾ ಇದ್ದೀರಾ. ಆ ಥರ ಬೇಜಾರಾಗಿದೆ, ನಾನು ಏನಕ್ಕಾದರೂ ಈ ಥರ ಮಾಡಿದ್ನೋ, ನಾನು ಯಾಕಾದರೂ ಈ ಥರ ಒಂದು ಸ್ಟೆಪ್ ತೊಗೊಂಡ್ನೋ. ಸೊ ಒಂದು ಹತಾಶೆ ಇದೆ, ಗಿಲ್ಟ್ ಇದೆ, ಹಾಗೂ ಬೇಜಾರಿದೆ. ನಿಮ್ಮ ಬಗ್ಗೆ ನಿಮಗೆ ಬೇಜಾರಿದೆ. ಈ ಕೆಲಸ ನಾನು ಮಾಡಬಾರ್ದಾಗಿತ್ತು ಅನ್ನುವಂಥ ಒಂದು ಮನಸ್ಥಿತಿಗೆ ನೀವು ಇರೋದ್ರಿಂದ ಈ ಒಂದು ರೀಸನ್ಗೂ ನೀವು ಡಿಸ್ಕನೆಕ್ಟ್ ಆಗಿದ್ದೀರಾ. ದಟ್ಸ್ ಫೈನ್. ಯಾರೂ ಪರ್ಫೆಕ್ಟ್ ಆಗಿರೋದಿಲ್ಲ. ಯಾರು ಈ ಒಂದು ಕಾರ್ಡ್ ಪೈಲ್ನ ತೆಗೆದಿದ್ದೀರಾ, ಏನೋ ಒಂದು ಮಾಡಿ ನೀವು ನೊಂದಿದ್ದೀರಾ, ಕೆಲಸ ಮಾಡಿ ನೊಂದಿದ್ದೀರಾ, ಇದು ನಾನು ಮಾಡಬಾರ್ದಾಗಿತ್ತು ಅನ್ನುವಂಥ ಒಂದು ಗಿಲ್ಟ್ ಕಾಡ್ತಾ ಇದೆ ಇತ್ತೀಚೆಗೆ. ಬಟ್ ಆ್ಯಸ್ ಐ ಆಮ್ ಟೆಲಿಂಗ್ ಯು, ನೋ ಒನ್ ಇಸ್ ಪರ್ಫೆಕ್ಟ್. ಯಾರೂ ಪರ್ಫೆಕ್ಟ್ ಆಗಿರೋದಿಲ್ಲ. ಲೈಫ್ನಲ್ಲಿ ಏಳು ಬೀಳುಗಳು ಬರುತ್ತೆ. ನಾವು ತಪ್ಪು ಮಾಡಿದಾಗಲೇ ನಾವು ಇನ್ನೂ ಬೆಟರ್ ಆಗ್ತೀವಿ. ಆ ತಪ್ಪನ್ನು ತಿದ್ಕೊಂಡಾಗ ನಾವು ಬೆಟರ್ ಪರ್ಸನ್ ಆಗ್ತೀವಿ. ಸೊ ಹಾಗೆ ಇದು ಕೂಡ ಅಂತ ಕನ್ಸಿಡರ್ ಮಾಡಿ ಬ್ರಿಂಗ್ ಚೇಂಜ್ ಇನ್ ಯೋರ್ ಸೆಲ್ಫ್. ತಪ್ಪಾಗಿದೆ ಅಂದ ತಕ್ಷಣ ಲೈಫ್ ಲಾಂಗ್ ಪನಿಷ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.